ಬಿಗ್ ಬಾಸ್ ಮನೆಗೆ ಹೊಸ ಅತಿಥಿಗಳು ಆಗಮನ ಆಗಿದೆ. ಸೊ ಅವ್ರು ಯಾರು ಅಂತ ಹೇಳಿ ನೀವು ಆಗಲೇ ಪ್ರೋಮೋ ನೋಡಿದರೆ ಗೊತ್ತಾಗುತ್ತೆ. ಅವರು ಬೇರೆ ಯಾರು ಅಲ್ಲ, ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವಂತಹ ರಾಮಾಚಾರಿ ಸೀರಿಯಲ್ನ ಹೀರೋ ಹೀರೋಯಿನ್ ಚಾರು ಮತ್ತು ರಾಮಾಚಾರಿ. ಸೊ ಈ ಹಿಂದೆ ಬಿಗ್ ಬಾಸ್ ಶುರುವಾದಾಗ ಎಲ್ಲರೂ ಕೂಡ ಹೇಳ್ತಾ ಇದ್ರು ಚಾರು ಅವರು ಈ ಬಾರಿಯ ಬಿಗ್ ಬಾಸ್ಗೆ ಬರ್ತಾರೆ ಅಂತ ಹೇಳಿ. ಹಲವಾರು ಫೋಟೋಗಳು ಬಂದಾಗ ಅಲ್ಲೂ ಕೂಡ ಚಾರು ಅವರಿಗೆ ಹೋಲುವಂತಹ ಒಂದು ಚಿತ್ರ ಇತ್ತು. ಅದರಿಂದಾಗಿ ಚಾರು ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ಗೆ ಬಂದೇ ಬರ್ತಾರೆ ಅಂತ ಹೇಳಿ ಹಲವಾರು ಕಡೆ ಹೇಳ್ತಾ ಇದ್ರು. ಆದರೆ ಈಗ ಬಿಗ್ ಬಾಸ್ಗೆ ಚಾರು ಅವರು ಎಂಟ್ರಿ ಕೊಟ್ಟಿದ್ದಾರೆ. ಸೊ ಮನೆಯಲ್ಲಿ ಎಲ್ಲರೂ ಕೂಡ ಡಲ್ ಆದ ಕಾರಣ ಅಥವಾ ಟಾಸ್ಕ್ಗಳಲ್ಲಿ ಸಿಕ್ಕಾಪಟ್ಟೆ ಬೇಜಾರಾದ ಕಾರಣ ಮನೆಗೆ ಇಬ್ಬರನ್ನ ಎಂಟ್ರಿಯಾಗಿ ಕಳಿಸಿದ್ದಾರೆ. ಸೊ ಅವರನ್ನು ಕೂಡ ಒಂದು ಜೋಡಿಯಾಗಿ ಕಳಿಸಿದ್ದಾರೆ. ಸೊ ವೈಲ್ಡ್ ಕಾರ್ಡ್ ಎಂಟ್ರಿನೋ ಅಥವಾ ಇವರು ಜಸ್ಟ್ ಗೆಸ್ಟ್ ಅಂತ ಕೂಡ ಇದುವರೆಗೂ ಕೂಡ ಯಾರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು 7ನೇ ವಾರ ಆಗಿರೋದ್ರಿಂದ ವೈಲ್ಡ್ ಕಾರ್ಡ್ ಎಂಟ್ರಿ ಬರುವಂತ ಸಾಧ್ಯತೆಗಳು ಇರುತ್ತೆ. ಅದರಿಂದಾಗಿ ಚಾರು ಅವರು ವೈಲ್ಡ್ ಕಾರ್ಡ್ ಎಂಟ್ರಿಲೂ ಕೂಡ ಬಂದಿರಬಹುದು. ಮನೆಗೆ ಇವರಿಬ್ರು ಎಂಟ್ರಿ ಕೊಟ್ಟಾದ ನಂತರ ಎಲ್ಲರೂ ಕೂಡ ಆಕ್ಟಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಂದ ಇವರೆಲ್ಲರಿಗೂ ಕೂಡ ಪರಿಚಯ ಇದ್ರು. ಸೊ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆದ್ರು. ಆದ್ರೆ ಬಂದಂತಹ ಚಾರು ಅವರಿಗೆ ಮೊದಲಿಗೆ ಮಂಜಣ್ಣ ಅವರು ಡಾರ್ಲಿಂಗ್ ಅಂತ ಹೇಳಿ ಕರೀತಾರೆ. ಅದರ ಜೊತೆಗೆ ಮಂಜಣ್ಣ ಅಂತ ಕರೆದಂತಹ ಚಾರುಗೆ ಮಂಜಣ್ಣ ಅವರು ನನಗೆ ಬೇಜಾರಾಗುತ್ತೆ, ಅಣ್ಣ ಅಂತ ಕರಿಬೇಡಿ ಅಂತ ಹೇಳ್ತಾರೆ. ಸೊ ಮನೆ ಮಂದಿ ಎಲ್ಲ ಇದರಿಂದ ನಗ್ತಾ ಇರ್ತಾರೆ. ನಂತರ ಚಾರು ಅವರು ಮನೆಯಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳಿಗೂ ಒಂದು ಟಾಸ್ಕ್ ಅನ್ನ ಕೊಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಸೊ ಇದಕ್ಕೆ ಅವರ ಜೊತೆಗೆ ಬಂದಂತಹ ರಾಮಾಚಾರಿ ಕೂಡ ಕೈ ಜೋಡಿಸ್ತಾನೆ. ಸೊ ರಾಮಾಚಾರಿ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿರ್ತಾರೆ. ಸೊ ಚಾರು ಅವರು ಮೊದಲಿಗೆ ಮನೆಯಲ್ಲಿರುವ ಗಂಡು ಮಕ್ಕಳಿಗೆ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ನನಗೆ ಈ ಗುಲಾಬಿ ತಗೊಂಡು ಯಾರಾದ್ರೂ ನನಗೆ ಇಂಪ್ರೆಸ್ ಅನ್ನ ಮಾಡಬೇಕು, ಅದನ್ನ ನಾನು ಒಪ್ಕೋತೀನಿ ಅಂತ ಹೇಳಿ. ಸೊ ಮನೆ ಮಂದಿ ಎಲ್ಲರೂ ಕೂಡ ಪ್ರಪೋಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಬಟ್ ಮನೆಯಲ್ಲಿರುವಂತಹ ಎಂಟರ್ಟೈನ್ಮೆಂಟ್ ಕಂಟೆಂಟ್ ಅನ್ನ ಕೊಡುವಂತಹ ವ್ಯಕ್ತಿ ಹನುಮಂತ. ಸೊ ಹನುಮಂತ ಅಂದ್ರೆ ಒಂದು ಕ್ರಿಯೇಟಿವಿಟಿ. ಸೊ ಹನುಮಂತ ನಿಂತ ಜಾಗದಲ್ಲೇ ಹಲವಾರು ಹಾಡುಗಳನ್ನ ಹಾಡ್ತಾನೆ, ಕ್ರಿಯೇಟಿವಿಟಿಯನ್ನ ಮಾಡ್ತಾನೆ, ಕಾಮಿಡಿಯನ್ನ ಮಾಡ್ತಾನೆ. ಅದರಂತೆ ಮನೆಗೆ ಬಂದಂತಹ ಚಾರುವಿನ ಮನಸ್ಸು ಗೆಲ್ಲೋದ್ರಲ್ಲಿ ಹನುಮಂತನು ಕೂಡ ಸಕ್ಸಸ್ ಆಗಿದ್ದಾನೆ. ಸೊ ಹನುಮಂತ ಒಂದು ಹಾಡಿನ ಮುಖಾಂತರ ಚಾರು ಅವರನ್ನ ಇಂಪ್ರೆಸ್ ಅನ್ನ ಮಾಡ್ತಾನೆ. ಸೊ ನಡ್ಕೊಂಡು ಬಂದು ತಿರುಗ್ಬಿಟ್ಟು ಅವರಿಗೆ ಗುಲಾಬಿಯನ್ನ ಕೊಟ್ಬಿಟ್ಟು ತನ್ನ ಕುರಿಗಳನ್ನ ಕರೆಯೋ ತರ ಟರ್ ಬ್ಯಾ ಅಂತ ಹೇಳಿ ಚಾರು ಅವ್ರನ್ನ ಕರೆದಿರ್ತಾನೆ. ಸೊ ಇದರಿಂದ ಮನೆ ಮಂದಿ ಅವರೆಲ್ಲರೂ ಕೂಡ ಇಂಪ್ರೆಸ್ ಮಾಡೋದ್ರ ಜೊತೆಗೆ ಇಂಪಾರ್ಟೆಂಟ್ ಆಗಿ ಚಾರು ಅವ್ರನ್ನ ಇಂಪ್ರೆಸ್ ಮಾಡ್ತಾನೆ. ಸೊ ಇದರಿಂದ ನಾಚಿಕೊಂಡಂತಹ ಚಾರು ಅವರು ಹನುಮಂತ ಕೊಟ್ಟಂತಹ ರೋಸ್ ಅನ್ನ ಇಸ್ಕೊಂಡು ಐ ಲವ್ ಯು ಹನುಮಂತ ಅಂತ ಹೇಳಿದ್ದಾರೆ. ಸೊ ಇವತ್ತಿನ ಎಪಿಸೋಡ್ ಸಿಕ್ಕಾಪಟ್ಟೆ ಫನ್ನಿ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಮನೆಗೆ ಹೊಸ ಅತಿಥಿ ಬಂದ್ರೆ ಮನೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹೊಸ ಎನರ್ಜಿ ಬರುತ್ತೆ. ಯಾಕಂತ ಹೇಳಿದ್ರೆ ಮನೆಯಲ್ಲಿರುವಂತಹ ವ್ಯಕ್ತಿಗಳ ಮುಖಗಳನ್ನು ನೋಡಿಕೊಂಡು ಅವರ ಜೊತೆನೆ ಜಗಳ ಆಡ್ಕೊಂಡಿರ್ತಾರೆ. ಸೊ ಮನಸ್ತಾಪಗಳು ಬಗೆಹರಿದೆ ಇದ್ರೂ ಕೂಡ ಅವರ ಜೊತೆ ಮಾತನಾಡುವಂತಹ ಒಂದು ಸನ್ನಿವೇಶ ಬಂದ್ಬಿಡುತ್ತೆ. ಸೊ ಇದರಿಂದ ಸ್ವಲ್ಪ ರಿಲೀಫ್ ಸಿಗ್ಲಿ ಅಂತ ಹೇಳಿ ಇವರಿಬ್ಬರನ್ನ ಕಳಿಸಿರ್ತಾರೆ. ಸೊ ಒಂದು ಉದ್ದೇಶ ಏನಿರ್ತದೆ ಅಂತ ಹೇಳಿದ್ರೆ, ಇಲ್ಲಿ ರಾಮಾಚಾರಿ ಸೀರಿಯಲ್ ಇನ್ನು ನಡೀತಿರೋ ಕಾರಣದಿಂದ ಇವರಿಬ್ರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಬರಲಿಕ್ಕೆ ಸಾಧ್ಯವಿಲ್ಲ. ಇದು ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಅಥವಾ ಗೆಸ್ಟ್ ಅಪಿಯರೆನ್ಸ್ ಆಗಿ ಬಂದಿರೋದಂತೂ ಖಾಯಂ ಅನ್ಸುತ್ತೆ. ಸೊ ನಿಮ್ಮ ಪ್ರಕಾರ ಇವರಿಬ್ರು ವೈಲ್ಡ್ ಕಾರ್ಡ್ ಎಂಟ್ರಿನ ಅಥವಾ ಗೆಸ್ಟ್ ಅಪಿಯರೆನ್ಸ್ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.